ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನ ನಾನು ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ ಅಂತಾನೆ ಕರಿತೀವಿ. ಇದನ್ನ ನಾವು ಸೇವಿಸ್ತಾ ಬಂದ್ರೆ ಸೀಸನ್ ವೈಸ್ ನಲ್ಲಿ ಬರೋದ್ನೆಲ್ಲ ನಾವು ತಿನ್ಬೇಕಲ್ವಾ. ಈ ತರದನ್ನ ನಾವು ಸೇವಿಸ್ತಾ ಬಂದ್ರೆ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ ನ ನೋಡ್ತಾ ಇರಿ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ಸಿಹಿ ಗೆಣಸಿನಲ್ಲಿ ನಮ್ಗೆ ಏನೇನು ಅಂಶಗಳು ಸಿಗುತ್ತೆ ಅಂತ ನೋಡೋಣ. ಸಿಹಿ ಗೆಣಸಿನಲ್ಲಿ ಫೈಬರ್ ಯಥೇಚ್ಛವಾಗಿದೆ. ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಎ, ಮ್ಯಾಂಗನೀಸ್, ವಿಟಮಿನ್ ಬಿ6, ಬಿ5, ಪೊಟ್ಯಾಷಿಯಂ, ಕಾಪರ್, ನಿಯಾಸಿನ್ ಯಥೇಚ್ಛವಾಗಿದೆ ಅಂತಾನೆ ಹೇಳ್ಬೋದು. ಸಿಹಿ ಗೆಣಸಿನಲ್ಲಿ ಅಧಿಕ ನಾರಿನಾಂಶವಿದೆ. ನಾವು ಸಿಹಿ ಗೆಣಸನ್ನ ತಿಂತಾ ಬಂದ್ರೆ ತುಂಬಾನೇ ಒಳ್ಳೆಯದು. ಇದು ತೂಕ ಇಳಿಸಲು ತುಂಬಾ ಸಹಕಾರಿಯಾಗುತ್ತದೆ ಮತ್ತು ಮಧುಮೇಹಕ್ಕೂ ತುಂಬಾನೇ ಒಳ್ಳೆಯದು. ಗೆಣಸಿನಲ್ಲಿ ಇರುವಂತಹ ಅತ್ಯಧಿಕ ನಾರಿನಾಂಶವು ಹೊಟ್ಟೆಯಲ್ಲಿ ಹೆಚ್ಚಿನ ಜಾಗ ಪಡೆದು ಹೊಟ್ಟೆ ತುಂಬುವಂತೆ ಮಾಡುತ್ತದೆ. ಇದರಿಂದ ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡಬಹುದು. ತೂಕ ಹೆಚ್ಚಳಕ್ಕೆ ಕಾರಣವಾಗುವಂತಹ ಅಧಿಕ ಕ್ಯಾಲರಿ ಸೇವನೆ ಸಹ ಇದು ಕಡಿಮೆ ಮಾಡುತ್ತದೆ. ತುಂಬಾನೇ ಒಳ್ಳೆಯದಲ್ವಾ ಸಿಹಿ ಗೆಣಸನ್ನ ನಾವು ತಿಂತಾ ಬಂದ್ರೆ. ಸಿಹಿ ಗೆಣಸಿನಲ್ಲಿ ಇದರಲ್ಲಿ ನೀರಿನಾಂಶ ಅಧಿಕವಾಗಿದೆ. ಇದು ದೇಹವನ್ನು ಹೈಡ್ರೇಟ್ ಮಾಡುವುದು. ಇದರಲ್ಲಿ ನಾರಿನಾಂಶದ ನೀರು ಅಧಿಕ ಪ್ರಮಾಣದಲ್ಲಿದೆ ಮತ್ತು ಇದು ಹೊಟ್ಟೆ ದೀರ್ಘಕಾಲದ ತನಕ ತುಂಬುವಂತೆ ಮಾಡುತ್ತದೆ. ನೀರಿನಾಂಶ ಅಧಿಕವಾಗಿ ಇರುವಂತಹ ಆಹಾರವು ಅಧಿಕವಾಗಿ ನಾವು ತಿನ್ನುವುದನ್ನ ರೂಢಿ ಮಾಡ್ಕೋಬೇಕು. ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ. ಇನ್ನು ಗ್ಲೈಸಿಮಿಕ್ ಇಂಡೆಕ್ಸ್ ಇದರಲ್ಲಿ ಕಡಿಮೆ ಇದೆ. ಗ್ಲೈಸಿಮಿಕ್ ಇಂಡೆಕ್ಸ್ ಅಧಿಕವಾಗಿರುವ ಆಹಾರವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದರಿಂದ ಬೊಜ್ಜು, ಮಧುಮೇಹ ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳು ಸಹ ಕಾಣಿಸ್ಕೋಬಹುದು. ಆದರೆ ಗೆಣಸಿನಲ್ಲಿ ತುಂಬಾ ಕಡಿಮೆ ಗ್ಲೈಸೆಮಿಕ್ ಇದ್ದು ಇದು ತೂಕ ಇಳಿಸಲು ಸಹ ಸಹಕಾರಿ ಅಂತಾನೆ ಹೇಳಬಹುದು. ಆರೋಗ್ಯಕಾರಿ ದೃಷ್ಟಿಗೆ ಇದು ತುಂಬಾನೇ ಒಳ್ಳೆಯದು. ಒಂದು ಗೆಣಸಿನಲ್ಲಿ ನಮಗೆ ದಿನಕ್ಕೆ ಬೇಕಾಗುವಂತಹ ಬೀಟಾ ಕ್ಯಾರೋಟಿನ್ ಮಟ್ಟಗಿಂತಲೂ ಹೆಚ್ಚಾಗಿ ನಮಗೆ ಸಿಗುತ್ತೆ. ಈ ಅಂಶವು ದೇಹ ಪ್ರವೇಶಿಸಿದ ಬಳಿಕ ವಿಟಮಿನ್ ಎ ಆಗಿ ಪರಿವರ್ತನೆ ಆಗುತ್ತದೆ. ಸೊ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸಿಹಿ ಗೆಣಸಿನಲ್ಲಿ. ಇದನ್ನು ತಿಂತಾ ಬಂದ್ರೆ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು. ಒತ್ತಡವನ್ನು ಸಹ ಇದು ನಿವಾರಿಸುತ್ತದೆ ಮತ್ತು ಮೆದುಳನ್ನು ಸಹ ಬಲಪಡಿಸುತ್ತದೆ. ಗೆಣಸಿನಲ್ಲಿ ಇರುವಂತಹ ಅಧಿಕ ಪೊಟ್ಯಾಷಿಯಂ ಅಂಶವು ಒತ್ತಡವನ್ನು ನಿಯಂತ್ರಿಸುವುದರಲ್ಲಿ ಇದು ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ. ಗೆಣಸಿನಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಮೆದುಳಿನ ಕ್ರಿಯೆಗೆ ತುಂಬಾನೇ ನೆರವಾಗುತ್ತೆ. ಇದರಿಂದ ನೆನಪಿನ ಶಕ್ತಿ ಸಹ ಹೆಚ್ಚಾಗುತ್ತೆ. ಪ್ರತಿರೋಧಕ ಶಕ್ತಿ ಸಹ ವೃದ್ಧಿಸುತ್ತೆ ಅಂತಾನೆ ಹೇಳ್ಬೋದು. ನಿಯಮಿತವಾಗಿ ನಾವು ಗೆಣಸನ್ನ ಸೇವನೆ ಮಾಡುತ್ತಿದ್ರೆ ಆಗ ದೇಹದಲ್ಲಿ ಕಾಯಿಲೆ ಮತ್ತು ಸೋಂಕಿನ ವಿರುದ್ಧ ಹೋರಾಡುವ ಶಕ್ತಿ ಹೆಚ್ಚಾಗುತ್ತದೆ. ಅದೇ ರೀತಿ ಪ್ರತಿರೋಧಕ ವ್ಯವಸ್ಥೆ ಸಹ ಬಲಗೊಳ್ಳುತ್ತದೆ. ಇನ್ನು ಚರ್ಮಕ್ಕೆ ಇದು ಪೋಷಣೆ ನೀಡುತ್ತೆ ಅಂತಾನೆ ಹೇಳ್ಬೋದು. ಬೀಟಾ ಕೆರೋಟಿನ್ ಅಂಶವು ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುವುದು ಮತ್ತು ಚರ್ಮಕ್ಕೆ ವಯಸ್ಸಾಗುವ ಲಕ್ಷಣಗಳನ್ನು ತಡೆಗಟ್ಟುತ್ತದೆ. ಇದು ಹೃದಯದ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು. ಹೃದಯದ ಕಾಯಿಲೆಯನ್ನ ತಡೆಗಟ್ಟುತ್ತೆ. ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ. ಗೆಣಸಿನಲ್ಲಿ ಇರುವಂತಹ ಕೆರೋಟಿನಾಯ್ಡ್ಗಳಿಂದ ಕ್ಯಾನ್ಸರ್ನ ಅಪಾಯವನ್ನು ಸಹ ತಗ್ಗಿಸಬಹುದಾಗಿದೆ. ಇನ್ನು ಕರುಳಿನ ಆರೋಗ್ಯವನ್ನು ಸಹ ಇದು ಕಾಪಾಡಿಕೊಳ್ಳುತ್ತೆ. ಸೂರ್ಯನ ಬಿಸಿಲಿನಿಂದಾಗುವ ಹಾನಿಯನ್ನು ಸಹ ತಪ್ಪಿಸುತ್ತದೆ. ಸಿಹಿ ಗೆಣಸು ಬೀಟಾ ಕೆರೋಟಿನ್ ಅತ್ಯುತ್ತಮ ಮೂಲವಾಗಿದೆ. ಇದು ವಿಟಮಿನ್ ಎ ಆಗಿ ಪರಿವರ್ತನೆ ಹೊಂದುವುದರಿಂದ ಹಾಗೂ ಆಂಟಿ ಆಕ್ಸಿಡೆಂಟ್ ಚರ್ಮಕ್ಕೆ ಸೂರ್ಯನಿಂದಾಗುವ ಹಾನಿಯನ್ನು ಸಹ ತಡೆಯುತ್ತದೆ. ಕೂದಲಿಗೂ ಸಹ ಇದು ತುಂಬಾನೇ ಸಹಕಾರಿಯಾಗಿದೆ. ಮತ್ತೆ ಇದನ್ನು ನಾವು ಬಳಸ್ತಾ ಬಂದ್ರೆ ರಕ್ತಹೀನತೆ ಸಮಸ್ಯೆಯಿಂದ ದೂರ ಉಳಿಬಹುದು. ಸಿಹಿಗೆಣಸು ದೇಹದಲ್ಲಿ ಕಬ್ಬಿಣವನ್ನು ಹೀರಿಕೊಳ್ಳಲು ಸಹಾಯವನ್ನ ಮಾಡುತ್ತೆ ಮತ್ತು ರಕ್ತಹೀನತೆಯನ್ನು ಸಹ ಇದು ಸರಿದೂಗಿಸುತ್ತದೆ. ತಡ ಮಾಡಬೇಡಿ ಫ್ರೆಂಡ್ಸ್, ಸಿಹಿಗೆಣಸನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಸಿಹಿಗೆಣಸು ಈಗಲೇ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ನಾವು ಪ್ರತಿ ಸೀಸನ್ ಅಲ್ಲಿ ಬರುವಂತಹ ಎಲ್ಲಾ ಹಣ್ಣು ತರಕಾರಿಗಳನ್ನ ತಿಂತಾ ಇದ್ರೆ ಅದರಲ್ಲಿ ನಮ್ಗೆ ಎಷ್ಟೊಂದು ವಿಟಮಿನ್ಸ್, ಪ್ರೋಟೀನ್ ಸಿಗುತ್ತೆ ಅಲ್ವಾ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.